ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕೊನೆಯ ಹಂತದಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ನಡುವಿನ ಗೆಳೆತನ ವೀಕ್ಷಕರ ಮನಸ್ಸನ್ನ ಗೆದ್ದಿದೆ. ಇಬ್ಬರ ನಡುವಿನ ಬಾಂಧವ್ಯ ಪರಿಶುದ್ಧವಾಗಿ ಕಾಣ್ತಿದ್ರು. ಕಾವ್ಯ ತಾವು ಗಿಲ್ಲಿಗೆ ನೋವು ಮಾಡಿದ್ದೇನೆ ಎಂದು ಒಪ್ಪಿಕೊಂಡು ಕ್ಷಮೆ ಕೇಳಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಹೊರ ಹೋದ್ಮೇಲೆ ನಿನ್ನನ್ನ ಬ್ಲಾಕ್ ಮಾಡ್ತೀನಿ ಎಂದು ಬ್ಲಾಕ್ ಮೇಲ್ ಮಾಡುವ ರೀತಿಯಲ್ಲಿ ಹೇಳಿದ್ದು ಗಮನ ಸೆಳೆದಿದೆ. ಗಿಲ್ಲಿ ಅದಕ್ಕೆ ಧೈರ್ಯದ ತಿರುಗೇಟು ನೀಡಿ ನಾನು ಕಾಯ್ತಾ ಇದ್ದೀನಿ, ಧೈರ್ಯ ಇದ್ರೆ ಮಾಡು ಎಂದು ಸವಾಲು ಹಾಕಿದರು. ಈ ಘಟನೆ ಸೋಷಿಯಲ್ ಮೀಡಿಯಾ ಮತ್ತು ವೀಕ್ಷಕರ ನಡುವೆ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಸೀಸನ್ನ ಕೊನೆಯ ವಾರಗಳಲ್ಲಿ ಬಿಗ್ ಬಾಸ್ ಒಂದು ಭಾವನಾತ್ಮಕ ಚಟುವಟಿಕೆ ನೀಡಿದ್ರು. ಸೀಸನ್ ಉದ್ದಕ್ಕೂ ಯಾರನ್ನಾದ್ರೂ ನೋಯಿಸಿದ್ರೆ ಅದಕ್ಕೆ ಕ್ಷಮೆ ಕೇಳಬೇಕು ಎಂಬ ನಿಯಮದಂತೆ ಕಾವ್ಯ ಗಿಲ್ಲಿಗೆ ಮಾತನಾಡಿದ್ರು. ನೀನು ಯಾವಾಗ್ಲೂ ಬೇಜಾರ್ ಮಾಡಿದ್ಯಾ ಎಂದು ಹೇಳ್ಕೊಂಡಿಲ್ಲ, ಆದ್ರೆ ನಾನ್ ನಿನಗೆ ಬೇಜಾರ್ ಮಾಡಿದ್ದೇನೆ. ಶೋ ಎಂಬುದನ್ನ ಮರೆತು ನಿನ್ನ ಹಂಗೆ ಪೆಟ್ಟು ಕೊಟ್ಟಿದ್ದೇನೆ. ಕೆಲವೊಮ್ಮೆ ಬೇರೆಯವರ ಮುಂದೆ ನಿನ್ನ ಬಿಟ್ಟು ಕೊಟ್ಟಿದ್ದೇನೆ. ಗೆಳತಿಯಾಗಿ ಯೋಚಿಸಿದಾಗ ನಿನಗೆ ನೋವು ಮಾಡಿದ್ದೇನೆ, ಕ್ಷಮೆ ಇರಲಿ ಎಂದು ಕಾವ್ಯ ಹೇಳ್ಕೊಂಡಿದ್ದಾರೆ. ಈ ಮಾತುಗಳು ಭಾವುಕವಾಗಿದ್ದವು. ಆದರೆ ನಂತರ ಕಾವ್ಯ ಸ್ವಲ್ಪ ಆಟವಾಡುವ ರೀತಿಯಲ್ಲಿ ಇನ್ನು ಕೆಲವೇ ದಿನಗಳು ಉಳಿದಿದೆ, ಇನ್ನನ್ನಾದರೂ ರೇಗಿಸೋದನ್ನ ನಿಲ್ಲಿಸಿ, ಇಲ್ಲವಾದರೆ ಹೊರಗೆ ಹೋಗ್ತಿದ್ದಂತೆ ನಿನ್ನ ಬ್ಲಾಕ್ ಮಾಡೋದಂತೂ ಪಕ್ಕ ಎಂದು ಹೇಳಿದ್ರು. ಇದು ಬ್ಲಾಕ್ ಮೇಲ್ ರೀತಿಯಲ್ಲಿ ಕೇಳಿಸಿತ್ತು. ಆದ್ರೆ ಗಿಲ್ಲಿ ನಟ ಅದಕ್ಕೆ ತಕ್ಷಣ ತಿರುಗೇಟು ನೀಡಿ ನಾನು ಕಾಯ್ತಾ ಇದ್ದೀನಿ, ಧೈರ್ಯ ಇದ್ರೆ ಮಾಡು ಎಂದು ಸವಾಲು ಹಾಕಿದ್ರು. ಈ ಡೈಲಾಗ್ಗಳು ಮನೆಯಲ್ಲಿ ನಗು ಮತ್ತು ಚರ್ಚೆಗೆ ಕಾರಣವಾಯಿತು. ಗಿಲ್ಲಿ ಮತ್ತು ಕಾವ್ಯ ನಡುವಿನ ಈ ಗೆಳೆತನ ಸೀಸನ್ನ ರೋಚಕ ಅಂಶಗಳಲ್ಲಿ ಒಂದು. ಗಿಲ್ಲಿ ಯಾವಾಗ್ಲೂ ಕಾವ್ಯ ಪರ ನಿಲ್ತಾರೆ ಎಂಬ ಭಾವನೆ ಇದ್ರೂ ಕಾವ್ಯ ತಮ್ಮ ತಪ್ಪನ್ನ ಒಪ್ಪಿಕೊಂಡು ಕ್ಷಮೆ ಕೇಳಿದ್ದು ವೀಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಆದ್ರೆ ಬ್ಲಾಕ್ ಮಾಡುವ ಬೆದರಿಕೆಯಂತಹ ಮಾತುಗಳು ಗೆಳೆತನದ ಆಟದ ಭಾಗವಾಗಿ ಕಾಣ್ತಿವೆ. ಸೀಸನ್ ಕೊನೆಯ ಹಂತದಲ್ಲಿರುವುದರಿಂದ ಇಂತಹ ಭಾವನಾತ್ಮಕ ಮತ್ತು ರೋಚಕ ಕ್ಷಣಗಳು ಹೆಚ್ಚಾಗಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.